ವಾನ್ ಮಾಡಿದೆ ಹೋಗಿ ಅವ್ರಿಗೆ ಹುಷಾರಾಗಿರು ಅಂತ ಹೇಳಿ ಬಂದೆ. ಸಲ್ಲಿನಾರಣ್ಣ ಸಾಧು ಹೊಡಿಬೇಕು ಅಂತಿದ್ದ, ಸಾಧು ಗೆಲ್ಸಿದ್ರು ಹೊಡೆದಾಕ್ಬಿಟ್ರೆ ಅವತ್ತಿನ ಕಾಲದಲ್ಲಿ. ಬಟ್ ಆ ಟೈಮಲ್ಲಿ ನನಗೆ ಇನ್ನೂ ಇತ್ತು, ಯಾಕಂದರೆ ಅಷ್ಟು ಚಿಕ್ಕ ಹುಡುಗಿಯನ್ನು ಲವ್ ಮಾಡಿ ಇವನು ಮದುವೆ ಆಗ್ತಾನ ಇಲ್ವಾ ಅಂತ ಡೌಟ್ ಇತ್ತು. ಸಾಧು ಬಂದು ಅದೇನೇ ಆಗಲಿ ನಾನು ಮಾಡೇ ಮಾಡ್ತಿದ್ದೆ. ಆ ಸಾಧುಗೊಂದು ಆ ಟೆಕ್ನಿಕ್ ಇತ್ತು. ಆಮೇಲೆ ಸಲೀನಾ ಅವರು ರಿಲೇಷನ್ ಇದ್ದಿಲ್ಲ, ಸಲೀನಾ ಏನಾದರೂ ಸಾಧು ಮುಟ್ಕೊಡ್ತಿಲ್ಲ. But you're having a lovely family with her today. We are all very happy for that. ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಇವತ್ತು ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ ಸಲೀನಾ. ಸಲೀನಾ ಅನ್ಸೆ ಅಷ್ಟೇ, ಸಾಧುನ ಅಷ್ಟೇ ಪ್ರೀತಿ ನೋಡ್ಕೊತಾರೆ. ಏನು ಸರ್ ಸ್ಟೋರಿ ಅದು? ರಮೇಶ್ ಸರ್, ನಾನು ಇವ್ರ ಲವ್ ಲೆಟ್ರು ಪಾಸ್ ಮಾಡ್ತಾ ಇದ್ದೆ. ಅಪ್ಪ ನಿಮ್ಮಂತ ತಂಗಿರು ಹೆಚ್ಚಾಗ್ಲಿ ಹೇಳಿ. ಸ್ಕೂಲಲ್ಲಿ ಒಂದ್ಸಲ ತುಂಬ ಫೈಟಿಂಗ್ ನಡೀತಾ ಇತ್ತು. ಅವ್ರ ಮನೇಲಿ ಆರ್ಟಿಸ್ಟ್ಗೆ ಕೊಡೋಕ್ಕೆ ಅಷ್ಟು ಇಷ್ಟ ಇರಲಿಲ್ವಲ್ಲ. ಸೊ ಸಲೀನಾ ಆಂಟಿ ಬರೆದ್ಬಿಟ್ಟಿದ್ರು, ನೀನು ನನ್ನ ಮದುವೆ ಆಗಲಿಲ್ಲ ಅಂದರೆ ನಾನು ಸತ್ತೋಗ್ತಾ ಇದ್ದೀನಿ. ಅವ್ರು ಯಾವುದೋ ಲೆಟ್ರ್ ಕೊಟ್ಟಿದ್ದಾರೆ, ನಾನು ಜೋಬಲ್ಲಿ ಇಟ್ಕೊಂಡಿದ್ದೀನಿ, ಸ್ಕೂಲಲ್ಲಿ ಹೋಗ್ಬಿಟ್ಟಿದ್ದೀನಿ. ಅವತ್ತು ನಮ್ಮ ಕ್ಲಾಸ್ನಲ್ಲಿ ಯಾರೋ ಕಳ್ತನ ಮಾಡಿಬಿಟ್ಟಿದ್ದಾರೆ. ನಮ್ಮ ಜೋಬೆಲ್ಲ ಚೆಕ್ ಮಾಡ್ತಾ ಇದ್ದಾರೆ, ಜೋಬಲ್ಲಿ ಲವ್ ಲೆಟ್ರ್ ಸಿಗಾಕೊಂಡ್ಬಿಡ್ತು. ಅದು HM ಹತ್ರ ಹೋಗ್ಬಿಡ್ತು. ಯಾರಿಗೋ ಲೆಟ್ರ್ ಬರ್ದಿದ್ದಾಳೆ, ನಾನು ಇವತ್ತು ಸತ್ತೋಗ್ತಾ ಇದ್ದೀನಿ, ನೀನು ಸಿಕ್ಕಿಲ್ಲ ಅಂದರೆ ಇವಳು ಲೆಟ್ರ್ ಬರ್ದಿದ್ದಾಳೆ, ಯಾರಿಗೆ ಅಂತ ಗೊತ್ತಿಲ್ಲ, ಸಿಕ್ಕಿಲ್ಲ ಅಂತ. ಸರಿ, ನಮ್ಮ ತಂದೆ ತಾಯಿನ ಕರೆಸಿದ್ರು ಸ್ಕೂಲ್ಗೆ. ಈ ಥರ ನಿಮ್ಮ ಮಗಳು ಜೋಬಲ್ಲಿ ಲವ್ ಲೆಟ್ರ್ ಇದೆ, ಅವಳು ಇವತ್ತು ಅವ್ರು ಸಿಕ್ಕಿಲ್ಲ ಅಂದರೆ ಇವತ್ತು ಇವಳು ವಿಷ ಕುಡಿದು ಸಾಯ್ತಾ ಇದ್ದಾಳೆ, ಏನು ಮಾಡ್ತಾ ಇದ್ದೀರಾ ನೀವು? ಅವಾಗ ಅವ್ರು ಹೇಳಿದ್ರು, ಇಲ್ಲ ಅದು ನಮ್ಮ ಸೊಸೆನೇ ಕೊಟ್ಟಿರೋದು, ಅವರು ಲವ್ ಮಾಡ್ತಾ ಇದ್ದಾರೆ, ಅವ್ರ ಮನೇಲಿ ಸ್ವಲ್ಪ ಪ್ರಾಬ್ಲಮ್, ಕೊಡ್ತಾ ಇಲ್ಲ ಹೆಣ್ಣು, ಅದಕ್ಕೆ ಅವಳೇ ಲವ್ ಲೆಟ್ರ್ ಪಾಸ್ ಮಾಡೋದು. ಏನು ಸರ್, ಏನು ಚೈಲ್ಡ್ ಮ್ಯಾರೇಜ್ ಥರ ಇದಿಲ್ಲ ಸರ್? ಏನು ವಯಸ್ಸು ಸರ್? ಸರ್ ಅವಳು ಇವತ್ತಿಗೂ ಹಂಗೆ ಇದ್ದಾಳೆ ಸರ್. ಅವಳು ಇವತ್ತಿಗೂ ಅವಳು ಚೈಲ್ಡ್ ಥರನೇ ಇದ್ದಾಳೆ, ಚಿಕ್ಕ. ನನ್ನ ಅದೇ ನಾನು ಹೇಳಿದ್ನಲ್ಲ, ಅವಳಿಗೆ ಇವತ್ತಿನ ನಾನು ಲವ್ ಮಾಡ್ತೀನಿ ಅಂತ ನಾನು ಹೇಳೇ ಇಲ್ಲ. ಅಷ್ಟು ಧೈರ್ಯ ಇವತ್ತಿಗೂ ಇಲ್ಲ ನನಗೆ. ಯಾಕೆ ಅಂತ ಕೇಳಿ, ಅವ್ಳು ನೋಡೋಕೆ ಮಾಧುರಿ ದೀಕ್ಷಿತ್ ಥರ ಇರ್ತಾಳೆ, ನನ್ನ ನೋಡಿ ನಾನು ಹೆಂಗೆ ಒಳಗೋಗಿಲ್ಲ ಐ ಲವ್ ಯು ಅಂತ ಹೇಳಿ. ಅದು ಹೆಂಗೆ ಒಂದು ಮಿರಾಕಲ್ ಅವಳು ನನಗೆ ಸಿಕ್ಕಿರೋದು. ಅವರು ತುಂಬ ಎಲ್ಲ ಓದಿರೋಂಥ ಪ್ರತಿಯೊಬ್ಬರು ಅವ್ರ ಮನೇಲಿ ಎಲ್ಲರೂ ಡಾಕ್ಟ್ರೇಟ್ ತೊಗೊಂಡಿರೋರು, ತುಂಬ ದೊಡ್ಡ ಫ್ಯಾಮಿಲಿ ಅದು. ನಾನೊಬ್ಬ ಮ್ಯೂಸಿಷಿಯನ್ ಅಂತ ಅವ್ರಿಗೆ ಗೊತ್ತಿತ್ತು. ಬಟ್ ನನ್ನ ಇಷ್ಟಕ್ಕೂ ಕಾರಣ ನಾನು ಹೇಳ್ತೀನಿ, ಅವಳು ಇಷ್ಟು ಸಪೋರ್ಟ್ ಮಾಡಿ ನನ್ನನ್ನೇ ಮದುವೆ ಆಗಿದ್ದಾಳೆ ಅಂದರೆ ನಿಜವಾಗ್ಲೂ ಗ್ರೇಟೆಸ್ಟು. ಈ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದಕ್ಕೆ ಕಾರಣ ಒಬ್ಬರೇ, ಮೇಜರ್ ಹೇಳ್ತಾರಲ್ಲ ಅದೇನು ಅಂತ, ಅದು ನಾನು ಹೇಳ್ತೀನಿ. ಸಾಧ್ಯನೇ ಇಲ್ಲ ಸರ್. ಯಾಕಂದ್ರೆ ನನ್ನನ್ನು ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಕೇಳ್ತಾರೆ, ನನ್ನ ಹೆಂಡ್ತಿ ನೋಡಿದ ತಕ್ಷಣ ಇವ್ರು ನಿನ್ನ ಲವ್ ಮಾಡಿದ್ರ ಅಂತ ಕೇಳ್ತಾರೆ. ಎಷ್ಟೋ ನೋಡಿದವ್ರಲ್ಲೇ ಕೇಳಿದ್ದಾರೆ. ಯಾಕೆಂದ್ರೆ ಅದು ಹಂಗಿದ್ದಾಳೆ ಅವಳು, ಹಂಗಿದ್ಲು, ಇವತ್ತು ಹಂಗೆ ಇದ್ದಾಳೆ ಅವಳು. ಅಫ್ಕೋರ್ಸ್ ನಿಮ್ಮ ಕಣ್ ಮುಂದೆ ಬರಲ್ಲ ಅಂದ್ಬಿಟ್ರು, ಫೋನಲ್ಲಿ ಸಿಕ್ಕಿದ್ದಾರೆ, ಮಾತಾಡಿಸ್ಬಿಡಿ. ನಿಮ್ಮ ಬಗ್ಗೆ ಸಿಕ್ಕಾಬಿಟ್ಟೆ ಕಂಪ್ಲೇಂಟ್ ಇದೆ ಅಂತ. ಕೊಡಿದ ಹಲೋ, ಅವ್ರಿಗೆ ಸಿಕ್ತವ್ರ ಹತ್ರ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಬಟ್ ತುಂಬ ಒಳ್ಳೆ ವಿಚಾರ. ಅಯ್ಯೋ ಹಲೋ ಮೇಡಮ್. ಹಲೋ ಮೇಡಮ್, ರಮೇಶ್ ಇಲ್ಲಿ. ಸರ್ ನಮಸ್ತೆ ಸರ್, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಮೇಡಮ್, ಥ್ಯಾಂಕ್ ಯು ಮ್ಯಾಮ್. ಫಸ್ಟ್ ಆಫ್ ಆಲ್ ನಿಮ್ಗೆ ನಾನು ಒಂದು ಕ್ವಶನ್ ಕೇಳಬೇಕು. ಹೇಳಿ. ನೀವು ನಾನು ಹುಟ್ಟಾಗಿಂದ ನೋಡ್ತಾ ಇದ್ದೀನಿ, ನೀವು ಹೀಗೆ ಇದ್ದೀರಾ. ನಿಮ್ ಹ್ಯಾಂಡ್ಸಮ್, ನಿಮ್ ಚಾಮ್ನೆಸ್, ಈ ಎನರ್ಜಿಗೆ ಏನ್ ಸೀಕ್ರೆಟ್? ಏನಕ್ಕ ಎಲ್ಲ ನೋಟಲ್ಲಿ ಇರುತ್ತಷ್ಟೇ. ಅಯ್ಯೋ ಏನೋ ಗೊತ್ತಿಲ್ಲ ಸರ್, ದಯವಿಟ್ಟು ಈ ಸೀಕ್ರೆಟ್ ನ ಸಾದೋರ್ ಕಿವಿಗೆ ಮಾತ್ರ ಹೇಳಿ. ನೀವು ಹೊಟ್ಟೆ ಬಂದ ಕಮ್ಮಿ ಮಾಡಿ ಗುಜು 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 ಅಷ್ಟೇ. ಹೇಳಾಯ್ತಮ್ಮ. ಚೆನ್ನಾಗಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಚೆನ್ನಾಗಿ ತಿನ್ನಿ ಅಂತ ಹೇಳ್ತಾವ್ರೆ. ಮೇಡಮ್, ಏನೋ ಕಂಪ್ಲೇಂಟ್ ಇದೆ ಅಂದ್ರಲ್ಲ ಸಾಧು ಬಗ್ಗೆ, ಏನ್ ಕಂಪ್ಲೇಂಟು? ಸರ್ ನಮ್ದು ನಮಸ್ತೆ ತಿಳಿಸ್ಬಿಡಿ ಅವ್ರಿಗೆ, ಕೇಳಿದೆ ಅಂತ ಹೇಳಿ. ಹಾಗೇನಾದ್ರೂ ಇದ್ರೆ ಮನೆ ಅಡ್ರೆಸ್ ಕೊಟ್ಬಿಟ್ಟು ದಯವಿಟ್ಟು ಸಾಯಂಕಾಲ ಮನೆಗೆ ಸರ್ ಬರಕ್ಕೆ. ನೋಡಿ ಸರ್, ನಿಮ್ಮ ಮನೆ ಅಡ್ರೆಸ್ಸೇ ನಿಮ್ಗೆ ಗೊತ್ತಿಲ್ಲ, ದಯವಿಟ್ಟು ನಿಮ್ಮ ಮನೆ ಅಡ್ರೆಸ್ ಹೇಳಿ ಸರ್. ಗೊತ್ತಾ ಸರ್ ನಿಮಗೆ? ಸರಿ, ಮನೆ ಅಡ್ರೆಸ್ ಗೊತ್ತಿಲ್ಲ ಅವ್ರಿಗೆ, ಆಮೇಲೆ ಬೇರೆ ಏನ್ ಗೊತ್ತಿಲ್ಲ ಮೇಡಮ್? ಸರ್ ಅವ್ರಿಗೆ ನಾನು ಕೇಳದೆ ಅಂತ ಹೇಳಿ ಸರ್, ಯಾಕಂದ್ರೆ ಅವ್ರು ಯಾವಾಗ್ಲೂ ನಾಟ್ ರೀಚಬಲ್. ಯಾವಾಗ ನಾಟ್ ರೀಚಬಲ್? ಅವರು ನಾಟ್ ರೀಚಬಲ್ ಆಗಿ 20 ವರ್ಷ ಆಗೋಯ್ತು ಸರ್. ನಾಟಿಸುವ ಕರೆಕ್ಟ್ 20 ವರ್ಷ. 20 ವರ್ಷದಿಂದ ನಾಟ್ ರೀಚಬಲ್ ಸರ್? ನಾವು ಬಿಟ್ಬಿಟ್ಟಿದ್ದೀವಿ, ಎಲ್ಲಾದ್ರೂ ರೌಂಡ್ ಹೊಡ್ಕೊಂಡು ಲಾಸ್ಟ್ ಬರ್ತೀರಾ ಅಂತ ಗೊತ್ತು, ಅದಕ್ಕೆ ಬಿಟ್ಬಿಟ್ಟಿದ್ದೀವಿ ನಾವು. ಒಂದ್ ಹೇಳ, ನಾನು ನಾಟ್ ರೀಚಬಲ್ ಆಗೋದಕ್ಕೆ ನನ್ನ ಫ್ಯಾಮಿಲಿನೇ ಕಾರಣ ಸರ್. ಯಾಕೆಂದ್ರೆ ನಾನೊಂದು ಸಿನಿಮಾ ತೆಗೆದೆ ನಂಬರ್ 1 ಅಂತ. ಆ ಸಿನಿಮಾ ತೆಗೆದಾಗ ಏನಾಯ್ತು ಅಂದ್ರೆ, ಇರೋ ಬರೋ ದುಡ್ಡೆಲ್ಲ ಹೊರಟೋಯ್ತು. ಒಂದು ಚಪ್ಪಲಿನೂ ಇಲ್ದಂಗೆ ರೋಡಲ್ಲಿ ಓಡಾಡ್ತಿದ್ದೆ. ಅದಕ್ಕೆ ಮುಂಚೆ ನನ್ನ ಹೆಂಡತಿ ನನ್ನ ಮದುವೆ ಆಗಿದ್ದು ಒಂದೇ ಕಾರಣಕ್ಕೆ, ನಾನು ಒಳ್ಳೆ ಮ್ಯೂಸಿಷಿಯನ್ ಅಂತ. ಸಿನಿಮಾಲಿ ಆಕ್ಟ್ ಮಾಡಿದಾಗ ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ, ಆಯ್ತು ಅಂತ ನಿಲ್ಲಿಸ್ಬಿಟ್ಟೆ. ಅದಾದ್ಮೇಲೆ ಒಂದು ಸಿನಿಮಾ ತೆಗೆದೆ ನಂಬರ್ 1 ಅಂತ, ಆದ್ರೆ ಎಲ್ಲ ದುಡ್ಡು ಹೊರಟೋಯ್ತು. ಸೊ ಇದನ್ನ ತುಂಬಾ ದೊಡ್ಡ ಸಾಲಗಾರ ಆಗ್ಬಿಟ್ಟೆ ನಾನು. ಸರ್ ಈಗ ಏನಂದ್ರೆ, ನಾವೆಲ್ಲ ದುಡ್ಡು ತಗೊಂಬಂದವರಲ್ಲ, ಒಂದೊಂದು ರೂಪಾಯಿನ ನಾವೇ ಸಂಪಾದನೆ ಮಾಡಿ ಕೂಡಿಟ್ಟು ಜೀವನ ಮಾಡ್ತಾ ಇರೋರು, ಇವತ್ತಿಗೂ ಅಷ್ಟೇ. ಅಂತ ಟೈಮಲ್ಲಿ ನಾನು ಒಂದು ತಪ್ಪು ಹೆಜ್ಜೆ ಏನಿಟ್ಟೆ ಅಂದರೆ,
ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ. ಅಂದರೆ ಅದ್ರಲ್ಲಿ ಆಗುವಂಥ ಕಷ್ಟಗಳು ನಮ್ಗೆ ಗೊತ್ತಿಲ್ಲ. ಈ ಲಾಸ್ ಆದ್ಮೇಲೆ ಏನೋ ಒಣಗತ್ತೆ ಅಂದಂಗೆ ನಮ್ಗೆ ಗೊತ್ತಿಲ್ಲ. ಸೊ ಎಲ್ಲ ಮಾಡಿ ಸಿನಿಮಾನೂ ಮಾಡಿದೆ. ಅದು ಸಿನಿಮಾನೂ ನಾನು ಸೇಲ್ ಮಾಡಿದಾಗ ಏನಾಗುತ್ತೆ, ಆವಾಗ ನನಗೆ ಏಟ್ ಬಿದ್ದುಬಿಡ್ತು. ನಾನು ಖರ್ಚು ಮಾಡಿದ್ದಕ್ಕೂ ಅದಕ್ಕೂ ತುಂಬ ಅಜಗಜಾಂತರ ಆಗೋಯ್ತು. ಸೊ ನನ್ನ ಮನೆಯೆಲ್ಲ ಜಪ್ತಿ ಆಗೋಯ್ತು, ನನ್ನ ಮನೆ ಅಡ ಇಟ್ಬಿಟ್ಟೆ, ಇದ್ದಿದ್ದು ಒಂದು ಗಾಡಿನೂ ಕೂಡ ನಾನು ಮಾರ್ಕೊಂಬಿಟ್ಟೆ. ಆ ಸ್ಟೇಜಿಗೆ ಬಂದು ಕಾಲಿಗೆ ಚಪ್ಪಲಿನೂ ಇಲ್ಲದೆ ಇರೋಂಥ ಒಂದು ಟೈಮ್ ಅದು. ಆವಾಗ ನಾನು ನನ್ನ ಹೆಂಡತಿ ಹತ್ರ ಮತ್ತೆ ಹೋಗಿ ಹೇಳಿದೆ, ನೋಡು ಇದೆಲ್ಲ ಸಾಲ ತೀರಿಸ್ಬೇಕು, ಆ ಜಾಗನ ವಾಪಸ್ ತೊಗೋಬೇಕು, ಇದು ನನ್ನ ಜವಾಬ್ದಾರಿ. ಇಲ್ವಾ ಇವತ್ತಿಗೆ ಮುಗಿದೋಯ್ತಲ್ಲ, ನಮ್ಮ ಜೀವನನೇ ಹೊಟ್ಟೋಯ್ತಲ್ಲ ಸರ್, ಏನಿಲ್ಲ. ಎರಡರಲ್ಲಿ ಒಂದು ಹೇಳ್ತೀನಿ, ಈಗ ನಾನು ಆ್ಯಕ್ಟ್ ಮಾಡಲೇಬೇಕು. ಅಲೋ ಹೇಮ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಸಾಧು ಕೋಕಿಲ್ ಅವರೇ ಹೈಲೈಟು ಅದರಲ್ಲಿ. ತುಂಬ ನೆಕ್ಸ್ಟು ಸಾಧು ಕೋಕಿಲ್ ಅವ್ರಿಗೆ ತುಂಬ ಸಿನಿಮಾಗಳು ಬರುತ್ತೆ. ನೀನು ಆ್ಯಕ್ಟ್ ಮಾಡಬೇಡ ಅಂತ ಹೇಳಿದ್ಯಾ, ನಾನು ಇವಾಗ ಆ್ಯಕ್ಟ್ ಮಾಡಲೇಬೇಕು, ಈ ಸಾಲೆಲ್ಲ ತೀರಿಸ್ಬೇಕು, ನನ್ನ ಮರ್ತು ಬಿಡ್ರಿ. ನನ್ನ ಮಕ್ಕಳಿಗೋಸ್ಕರ, ನನ್ನ ಹೆಂಡತಿಗೋಸ್ಕರ ನಾನು ಜೀವನ ಇಡ್ತೀನಿ, ಆದರೆ ನನ್ನ ಇವತ್ತು ನೀವು ಮರ್ತು ಬಿಡಬೇಕು. ಅವತ್ತಿಂದ ನಾನು ಮನೆಗೆ ಸರಿಯಾಗಿ ಹೋಗಿಲ್ಲ, ನಿದ್ರೆ ಮಾಡಿಲ್ಲ, ಫ್ಯಾಮ್ಲಿ ಕಡೆ ಇದು ಟೈಮ್ ಕೊಟ್ಟಿಲ್ಲ. 20 ವರ್ಷದಿಂದ ಇವತ್ತಿನ ತನಕ ನಾನು ಹಾಗೇ ಇದ್ದೀನಿ. ನಾನು ಟೈಮೇ ಕೊಟ್ಟಿಲ್ಲ ಮನೆಗೆ, ನನ್ನ ಫ್ಯಾಮ್ಲಿಗೆ, ನನ್ನ ಮಕ್ಕಳಿಗೆ. ಎಲ್ಲೋ ರಾತ್ರಿ ಬಂದಾಗ ಅವ್ನು ಎತ್ಕೊಂಡು ಒಂದು ಹಾಡು ಹೇಳೋದು, ಈ ಥರನೇ. 20 ವರ್ಷ ಅಂತಲ್ಲ, ನಾನು ಕರೆಕ್ಟಾಗಿ 5 ವರ್ಷದಲ್ಲಿ ನಾನು ಸಾಲ ತೀರಿಸಿದೆ, ತಿರ್ಗಾ ರಿಕವರಿ ಮಾಡಿದೆ, ತಿರ್ಗಾ ಆ್ಯಕ್ಟ್ ಮಾಡಿದೆ, ತಿರ್ಗಾ ಮ್ಯೂಸಿಕ್ ಮಾಡಿದೆ. ಪ್ರತಿಯೊಂದು ಅದೇ ಜಾಗನ ವಾಪಸ್ ತೊಗೊಂಡು ಅದೇ ಜಾಗದಲ್ಲಿ ಮನೆ ಕಟ್ಟಿ ನನ್ನ ಫ್ಯಾಮಿಲಿ ಇದ್ದೀನಿ. ಸೊ ನಾನು ಹೆಂಡತಿಗೆ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವತ್ತಿಂದ ನಾಟ್ ರೀಚಬಲ್. ಯಾಕೆಂದರೆ ನನ್ನ ಫ್ಯಾಮಿಲಿನ ಚೆನ್ನಾಗಿ ಇಟ್ಕೋಬೇಕು, ನಾನೂ ಚೆನ್ನಾಗಿರ್ಬೇಕು, ತಿರ್ಗಾ ಬರ್ಬೇಕು ವಾಪಸ್ಸು ಅನ್ನೋ ಕಾರಣಕ್ಕೆ ನಾನು ಅಲ್ಲಿಂದ ಹೊರಗೆ ಬಂದೆ. ಪ್ರತಿಯೊಂದು ಜವಾಬ್ದಾರಿನೂ ಅವಳು ತೊಗೊಂಡ್ಲು. ನಾನು ನಾಟ್ ರೀಚಬಲ್ ಆಗೋಕ್ಕೆ ಕಾರಣನೇ ಅವಳು. ಮೇಡಮ್ ಕೇಳಿಸ್ತಾ? ಸರ್ ಮೇಡಮ್ ಕಂಪ್ಲೇಂಟ್ ಎಲ್ಲ ಒಂದೇ ಡೈಲಾಗ್ ಹೊಡೆದಾಕ್ಬಿಟ್ಟು ನಾವೇನು ಕೇಳಂಗೇ ಇಲ್ಲ. ಈಗ ಒಂದ್ ಕಂಪ್ಲೇಂಟ್ ಮಾತ್ರ ಆನ್ಸರ್ ಮಾಡಿದ್ದಾರೆ ಅವರು. ಒಂದ್ ಕೆಲಸ ಮಾಡಿ, ಏನ್ ಪನಿಷ್ಮೆಂಟ್ ಕೊಡ್ಬೇಕು ಹೇಳ್ಬಿಡಿ, ಮಾಡಿಸ್ಬಿಡ್ತೀವಿ. ಅವ್ರಗ ಏನಿಲ್ಲ, ಇನ್ ಮುಂದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ಮ್ಯೂಸಿಕ್ ಕಡೆ ಗಮನ ಕೊಡಕ್ಕೆ ಹೇಳಿ ಸರ್. ಇನ್ ಮುಂದೆ ಸೀರಿಯಸ್ ಆಗಿ ಮ್ಯೂಸಿಕ್ ಕಡೆ ಗಮನ ಕೊಡಿ. ಹೌದು ಸರ್, ಅವ್ರು ಮ್ಯೂಸಿಷಿಯನ್ ಆಗೇ ನೋಡ್ತಿದ್ದಾರೆ ನಿಮ್ಮನ್ನ, ನಿಮ್ಮ ಹೆಂಡತಿ ಇವತ್ತಿಗೂ ಹಂಗೆ ನೋಡ್ತಿದ್ದಾರೆ. ಇವತ್ತಿಗೂ ಇನ್ಫ್ಯಾಕ್ಟ್ ನಾವೆಲ್ಲ ಅಫ್ಕೋರ್ಸ್ ನಮ್ಮೆಲ್ಲ ಏನಾಗಿದೆ, ನಿಮ್ಮ ಕಾಮಿಡಿನ ಎಂಜಾಯ್ ಮಾಡಿ ನೀವು ಒಬ್ಬ ಆಕ್ಟರ್ ಆಗಿ ನಮಗೆ ಆ ಇಮೇಜ್ ದೊಡ್ಡದಾಗಿ ಕಾಣ್ತಾ ಇದೆ. ಬಟ್ ನಿಮ್ಮಲ್ಲಿರೋ ಮ್ಯೂಸಿಷಿಯನ್ ಚಿಕ್ಕ ವಯಸ್ಸಿಂದ ಇವರೆಲ್ಲರೂ ಸಾಧುನ ನೋಡ್ತಾ ಇರೋದು ಒಬ್ಬ ಮ್ಯೂಸಿಷಿಯನ್ ಆಗಿ, ಅವರ ಕಲ್ಪನೆ ಮ್ಯೂಸಿಷಿಯನ್ ಆಗಿದ್ರೆ ಮತ್ತೆ ಮ್ಯೂಸಿಕ್ ಮಾಡಬೇಕು ಅಂತ ನಿಮ್ಮ ಹೆಂಡತಿನ ಆಸೆ ಪಡ್ತಿದ್ದಾರೆ. ಇನ್ನು ಮ್ಯೂಸಿಕ್ ಕ್ಷೇತ್ರದಲ್ಲಿ ಹಲವು ಸಾಧನೆಗಳನ್ನ ಮಾಡಿ ಈಗ ನಿಮ್ಮ ಇಬ್ಬರು ಮಕ್ಕಳು ಸೃಜನ್ ಮತ್ತೆ ಸುರಾಗ್ ಸೃಜನ್ ಏನ್ ಮಾಡ್ತಾರೆ ಸರ್? ಸುರಾಗ್ ಅವನು ಕೂಡ ಮ್ಯೂಸಿಷಿಯನ್. ಆಮೇಲೆ ಅವನು ನನ್ನ ಪ್ರಕಾರ ಅವನು ಒಳ್ಳೆ ಡೈರೆಕ್ಟರ್ ಆಗ್ತಾನೆ, ತುಂಬ ತಲೆ ಇರೋನು ಅವನು. ಸರ್ ಅದು ಅವನ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಸುರಾಗ್ ನನಗಿಂತ ಒಂದು ಲೆವೆಲ್ ದೊಡ್ಡವನು ಅಂತ ಹೇಳ್ಬೋದು ಅಷ್ಟೇ. ಅವ್ನು ಚಿಕ್ಕ ಹುಡುಗ ಆದ್ರೂ ಕೂಡ ಅವನಿಗಿರೋ ಶಕ್ತಿ ಒಂದು 10% ನನಗಿಲ್ಲ. ಏನಪ್ಪ ಇಷ್ಟು ಹೋಗುತ್ತೆ, ಅವ್ರು ಥ್ಯಾಂಕ್ಸ್ ಹೇಳ್ಬಿಡೋ.